ಮೂವರ ಕಿತ್ತಾಟದಲ್ಲಿ ಲಾಭ ಮಾಡಿಕೊಳ್ಳುತ್ತಾ ಪ್ರಜಾಕೀಯ ಪಕ್ಷ. ಒಂದು ಕಡೆ ವಿರೋಧ ಪಕ್ಷ ಬಿಜೆಪಿ, ಜೆಡಿಎಸ್ ಹಾಗೂ ಪ್ರಜಾಕೀಯ, ಮತ್ತೊಂದು ಕಡೆ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಅಸಮಾಧಾನದ ಹೊಗೆ ಎದ್ದಿದೆ. ಕರ್ನಾಟಕದ ಮಹಾಜನತೆಯ ಒಲವು ಹಾಗಾದ್ರೆ 2028ರ ಎಲೆಕ್ಷನ್ಗೆ ಯಾರಿಗೆ ಅನ್ನೋದು ಈಗ ಸದ್ಯದ ಕುತೂಹಲ. ಹಾಗಿದ್ರೆ ಖ್ಯಾತ ಜ್ಯೋತಿಷಿ ಪ್ರಶಾಂತ್ ಕಿಣಿ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. 2028ಕ್ಕೆ ಯಾರಿಗೆ ಸಿಎಂ ಗಾದೆ. ಕರ್ನಾಟಕ ಮೂಲದ ಖ್ಯಾತ ಜ್ಯೋತಿಷಿಯವರು ಟ್ವೀಟ್ ಮಾಡಿದ್ದಾರೆ. ಕರ್ನಾಟಕದಾದ್ಯಂತ ರಾಜ್ಯ ರಾಜಕಾರಣದಲ್ಲಿ ಈಗ ಸಂಚಲನವನ್ನು ಮೂಡಿಸಿದ್ದಾರೆ. ನೆಟ್ ಲೋಕದಲ್ಲಿ ರಾಜಕಾರಣದ ಪಡಸಾಲೆಯಲ್ಲಿ ಚರ್ಚೆಯಾಗ್ತಾ ಇದೆ ಹೀಗೊಂದು ಸುದ್ದಿ. ಈಗ ಕಾಂಗ್ರೆಸ್ನ ಬಡಿದಾಟ ಹಾಗಾದ್ರೆ ಪ್ರಜಾಕೀಯ ಪಕ್ಷಕ್ಕೆ ಈಗ ಅಡ್ವಾಂಟೇಜ್ ಆಗುತ್ತಾ? ಜನರ ಆಶೀರ್ವಾದ ಕಾಂಗ್ರೆಸ್ಗ, ಬಿಜೆಪಿಗ ಅಥವಾ ಜೆಡಿಎಸ್ಗ ಅನ್ನೋ ನಿಟ್ಟಿನಲ್ಲಿ ಈಗ ಜ್ಯೋತಿಷ್ಯವನ್ನ ನುಡಿದಿದ್ದಾರೆ. ಮೂವರ ಕಿತ್ತಾಟದಲ್ಲಿ ಲಾಭ ಮಾಡಿಕೊಳ್ಳುತ್ತಾ ಪ್ರಜಾಕೀಯ ಉಪೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಪ್ರಜಾಕೀಯ ಪಕ್ಷ ಅಡ್ವಾಂಟೇಜ್ ಮಾಡಿಕೊಳ್ಳುತ್ತಾ ಅನ್ನೋದು ಸದ್ಯದ ಒಂದು ಕುತೂಹಲವಾಗಿದೆ. ಮೈ ಪ್ರೆಡಿಕ್ಷನ್ ಅಬೌಟ್ ಅಪ್ಕಮಿಂಗ್ ಕರ್ನಾಟಕಸ್ ಅಸೆಂಬ್ಲಿ ಎಲೆಕ್ಷನ್ ಈಸ್ ಡಿಕೆ's ಸಿಂಡಿಕೇಟ್ ವಿಲ್ ವಿನ್ ಅಗೇನ್ ಅಂತ ಟ್ವೀಟ್ ಮಾಡಿದ್ದಾರೆ. ಹಾಗಾದ್ರೆ 140ಕ್ಕೂ ಅಧಿಕ ಅಂತ ಡಿ.ಕೆ. ಶಿವಕುಮಾರ್ ಕೆಲವೊಂದು ಕಡೆ ಮಾತನಾಡ್ತಾ ಇದ್ರು. 2028ಕ್ಕೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷನೇ ಆಡಳಿತಕ್ಕೆ ಬರುತ್ತೆ ಅಂತ ಹೇಳಿದ್ರು. ಆದ್ರೀಗ ಕಾಂಗ್ರೆಸ್ನಲ್ಲೇ ಅಸಮಾಧಾನದ ಹೊಗೆ ಭುಗಿಲೆದ್ದಿದೆ. ಈ ಎಲ್ಲ ಅಡ್ವಾಂಟೇಜ್ ಅನ್ನ ವಿರೋಧ ಪಕ್ಷ ಬಿಜೆಪಿ ಮಾಡಿಕೊಳ್ಳುತ್ತಾ ಅಥವಾ ಜೆಡಿಎಸ್ ಮಾಡಿಕೊಳ್ಳುತ್ತಾ, ಪ್ರಜಾಕೀಯ ಮಾಡಿಕೊಳ್ಳುತ್ತಾ ಕಾದಷ್ಟೇ ನೋಡಬೇಕಾಗಿದೆ. ಕರ್ನಾಟಕದಲ್ಲಿ 2028ಕ್ಕೂ ಸಿಎಂ ಆಗ್ತಾರೆ ಡಿ.ಕೆ. ಶಿವಕುಮಾರ್ ಅಂತ ಟ್ವೀಟ್ ಮಾಡಿದ್ದಾರೆ. ನಿರೀಕ್ಷೆಗೂ ಮೀರಿದಂತ ಫಲಿತಾಂಶ ಪಡೆದು ಪಟ್ಟಕ್ಕೇರ್ತಾರಂತೆ ಡಿ.ಕೆ. ಶಿವಕುಮಾರ್ ಅವರು. ಆದ್ರೆ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಪಕ್ಷದಿಂದ ಸಿಎಂ ಆಗಲ್ವಂತೆ. ನಿರೀಕ್ಷೆಗೂ ಮೀರಿದ ಫಲಿತಾಂಶವನ್ನ ಪಡೆದು ಪಟ್ಟಕ್ಕೇರ್ತಾರಂತೆ ಡಿ.ಕೆ. ಶಿವಕುಮಾರ್. ಹಾಗಾದ್ರೆ ಯಾವ ಪಕ್ಷದಿಂದ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ? ಕಾಂಗ್ರೆಸ್ ಗೆಲ್ಲುತ್ತೆ, 140 ಸೀಟ್ ಬರುತ್ತೆ ಅಂತಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಒಂದು ಕಡೆ. ಆದ್ರೆ ಡಿ.ಕೆ. ಶಿವಕುಮಾರ್ ಬಗ್ಗೆ ಪ್ರಶಾಂತ್ ಕಿಣಿ ಅವರು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ಮುಂದಿನ ವರ್ಷನೂ ಡಿ.ಕೆ. ಶಿವಕುಮಾರ್ ಅವರೇ ಸಿಎಂ ಆಗ್ತಾರೆ, ಆದ್ರೆ ಅವರಿದ್ದಂತ ಪಕ್ಷ ಅಲ್ಲ, ಬೇರೆ ಪಕ್ಷದಿಂದ ಸಿಎಂ ಆಗ್ತಾರೆ ಅಂತ ನುಡಿದಿದ್ದಾರೆ. ಕರ್ನಾಟಕದಲ್ಲಿ 2028ಕ್ಕೂ ಸಿಎಂ ಆಗ್ತಾರೆ ಡಿ.ಕೆ. ಶಿವಕುಮಾರ್ ಅಂತ ಜ್ಯೋತಿಷ್ಯವನ್ನು ನುಡಿದಿದ್ದಾರೆ. ಈಗ ನಿರೀಕ್ಷೆಗೂ ಮೀರಿದಂತ ಫಲಿತಾಂಶವನ್ನು ಪಡೆದುಕೊಳ್ತಾರೆ ಡಿ.ಕೆ. ಶಿವಕುಮಾರ್ ಅನ್ನೋ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಬೆಂಬಲಿಸಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ಪಕ್ಷದಿಂದ ಸಿಎಂ ಆಗೋದಿಲ್ಲ ಅಂದ್ರೆ ಮತ್ಯಾವ ಪಕ್ಷಕ್ಕೆ ನಿಂತು 140 ಸೀಟನ್ನ ಗೆಲ್ತಾರೆ ಅನ್ನೋ ಸ್ಫೋಟಕ ಭವಿಷ್ಯವನ್ನೀಗ ಪ್ರಶಾಂತ್ ಕಿಣಿ ಅವರು ನುಡಿದಿದ್ದಾರೆ. ಹಾಗಿದ್ರೆ ಯಾವ ಪಾರ್ಟಿ ಜೊತೆ ಹೋಗ್ತಾರೆ ಡಿ.ಕೆ. ಶಿವಕುಮಾರ್ ಅನ್ನೋ ಪ್ರಶ್ನೆ ಈಗ ಎಲ್ಲರಲ್ಲೂ ಕೂಡ ಸಹಜವಾಗಿ ಕಾಡ್ತಾ ಇದೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಈ ಹಿಂದೆ ನುಡಿದಿದ್ರು 140ಕ್ಕೂ ಅಧಿಕ ಸೀಟ್ನಿಂದ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅನ್ನ ಆಡಳಿತಕ್ಕೆ ತರ್ತೇನೆ, ಸಂಪೂರ್ಣ ಮೆಜಾರಿಟಿಯಲ್ಲಿ ಪಕ್ಷವನ್ನ ಮತ್ತೆ ಬಲಪಡಿಸಿ 2028ಕ್ಕೂ ಆರಿಸಿ ಬರ್ತೇವೆ ಅನ್ನೋ ನಿಟ್ಟಿನಲ್ಲೆಲ್ಲ ಮಾತನಾಡಿದ್ರು. ಅದರಂತೆ ಈಗ ತಮಗೆ ಬೇಕಾದಂತ ಕ್ಯಾಬಿನೆಟ್ ಕೂಡ ರಚಿಸಿಕೊಂಡಿದ್ದಾರೆ. ಮುಂದೆ 2028ರ ಎಲೆಕ್ಷನ್ನ ಗುರಿಯಾಗಿಸಿಕೊಂಡು ಈಗಾಗಲೇ ಸಕಲ ಸಿದ್ಧತೆಗಳನ್ನ ಕೂಡ ನಡೆಸಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. 140 ಸ್ಥಾನ ಗೆಲ್ಲೋದಂದ್ರೆ ಸಹಜ ಅಲ್ಲ. ಅದರಲ್ಲಿ ಡಿ.ಕೆ. ಶಿವಕುಮಾರ್ ಅವರೀಗ ಪಣ ತೊಟ್ಟು ಕೂತಿದ್ದಾರೆ. ಹೇಗಾದ್ರೂ ಮಾಡಿ ಮತ್ತೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರವನ್ನ ಮತ್ತೆ ಆಡಳಿತಕ್ಕೆ ತರೋಣ ಕರ್ನಾಟಕದಲ್ಲಿ 2028ಕ್ಕೆ ಅನ್ನೋ ದೃಢ ನಿರ್ಧಾರದಲ್ಲಿದ್ದಾರೆ, ಗುರಿಯನ್ನ ಇಟ್ಕೊಂಡಿದ್ದಾರೆ. ಇದರ ಮಧ್ಯೆ ಈಗ 2028ಕ್ಕೆ ಮತದಾನ ಬಾಂಧವರು ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಂದಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಕಡೆ ಜನರು ಹಿಡಿ ಶಾಪ ಹಾಕ್ತಾ ಇದ್ದಾರೆ, ಮತ್ತೊಂದು ಕಡೆ ನಾವೇ ಆಡಳಿತಕ್ಕೆ ಬರ್ತೇವೆ ಅಂತ ಕಾಂಗ್ರೆಸ್ ನಾಯಕರು ತಮ್ಮೊಳಗಡೆನೆ ಸಮಾಧಾನ ಪಡ್ಕೊಳ್ತಿದ್ದಾರೆ, ಗುರಿಯಾಗಿಸಿಕೊಂಡಿದ್ದಾರೆ 2028ರ ಎಲೆಕ್ಷನ್ ಅನ್ನ. ಆದ್ರೀಗ ಸದೃಢ ಸರ್ಕಾರ ಬಿಟ್ಟು ಬೇರೆ ಪಕ್ಷಕ್ಕೆ ಹೆಂಗ್ ಹೋಗ್ತಾರೆ ಡಿ.ಕೆ. ಶಿವಕುಮಾರ್ ಅವರು? ಎಷ್ಟೆಲ್ಲ ಸ್ಥಾನಮಾನವನ್ನ ಕೊಟ್ಟಂತ ಕಾಂಗ್ರೆಸ್ ವರಿಷ್ಠರು, ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಬೇರೆ ಪಕ್ಷಕ್ಕೆ ಹೋಗ್ತಾರಾ ಇಲ್ವಾ ಅನ್ನೋದು ಸದ್ಯಕ್ಕೆ ಈಗ ಪ್ರಶ್ನೆ ಆಗಿದೆ. ತೀವ್ರ ಸಂಚಲನ ಮೂಡಿಸಿದೆ ಜ್ಯೋತಿಷಿ ಪ್ರಶಾಂತ್ ಕಿಣಿ ಅವರ ಈ ಒಂದು ಟ್ವೀಟ್. ಈಗ ಸದೃಢ ಕಾಂಗ್ರೆಸ್ ಸರ್ಕಾರ ಬಿಟ್ಟು ಬೇರೆ ಪಕ್ಷಕ್ಕೆ ಹೇಗೆ ಹೋಗ್ತಾರೆ ಹಾಗಾದ್ರೆ ಡಿ.ಕೆ. ಶಿವಕುಮಾರ್?
2.5 ವರ್ಷ ಸಿದ್ದರಾಮಯ್ಯನವರು, 2.5 ವರ್ಷ ಡಿ ಕೆ ಶಿವಕುಮಾರ್ ಅವರಂತ ಈ ಹಿಂದೆ 2023ರ ವಿಧಾನಸಭಾ ಎಲೆಕ್ಷನ್ ಆದ ನಂತರ ಕಾಂಗ್ರೆಸ್ ಆಡಳಿತಕ್ಕೆ ಬಂದ ನಂತರ ಮಾತಾಗಿತ್ತು. ಅದಾದ ನಂತರದಲ್ಲಿ ಅದೇ ರೀತಿ ಸಿದ್ದರಾಮಯ್ಯನವರು ಈಗ ಸಿಎಂ ಸ್ಥಾನವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಟ್ಟಿದ್ದಾರೆ. ಹೈಕಮಾಂಡ್ ವರಿಷ್ಠರು ಅವ್ರಿಗೆ ಏನ್ ಬೇಕೋ ಎಲ್ಲವನ್ನೂ ಕೂಡ ಈಗ ಪಕ್ಷದಲ್ಲಿ ಅವರಿಗೆ ಮಾಡಿಕೊಟ್ಟಿದ್ದಾರೆ. ಹೀಗಿದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಯಾವ ಪಕ್ಷಕ್ಕೆ ಸೇರ್ತಾರೆ ಅನ್ನೋದು ಸದ್ಯದ ಪ್ರಶ್ನೆ ಈಗ. ಆದರೆ ಕಟ್ಟರ್ ಕಾಂಗ್ರೆಸ್ಸಿಗ ಡಿ ಕೆ ಶಿವಕುಮಾರ್ ದಾರಿ ಯಾವುದು ಅನ್ನೋ ಪ್ರಶ್ನೆ ಎದ್ದಿದೆ ಈಗ. ಮೈ ಪ್ರಿಡಿಕ್ಷನ್ ಅಬೌಟ್ ಅಪ್ಕಮಿಂಗ್ ಕರ್ನಾಟಕಸ್ ಅಸೆಂಬ್ಲಿ ಎಲೆಕ್ಷನ್ ಇಸ್ ಡಿಕೆಸ್ ಸಿಂಡಿಕೇಟ್ ವಿಲ್ ವಿನ್ ಅಗೇನ್ ಅಂತ ಟ್ವೀಟ್ ಮಾಡುವ ಮೂಲಕ ಪ್ರಶಾಂತ್ ಕಿನಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲವನ್ನ ಸೂಚಿಸುವುದಲ್ಲದೆ 2028ಕ್ಕೂ ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಆಗ್ತಾರೆ ಅನ್ನೋದು ಸದ್ಯದ ಕುತೂಹಲ ಎದ್ದಿದೆ ಈಗ. ಮತದಾನ ಬಾಂಧವರು 2028ಕ್ಕೆ ಹಾಗಾದ್ರೆ ಕಾಂಗ್ರೆಸ್ಗೆ ಮನೆ ಹಾಕ್ತಾರಾ, ಜೆಡಿಎಸ್ಗೆ ಮನೆ ಹಾಕ್ತಾರಾ, ಕಾಂಗ್ರೆಸ್ಗೆ ಮನೆ ಹಾಕ್ತಾರಾ ಅಥವಾ ಬಿಜೆಪಿಗೆ ಮನೆ ಹಾಕ್ತಾರಾ, ಪ್ರಜಾಕೀಯ ಪಕ್ಷಕ್ಕೆ ಮನೆ ಹಾಕ್ತಾರಾ? ಈಗಾಗಲೇ ತಮಿಳುನಾಡಿನಲ್ಲಿ ನೂತನ ಮುಖ್ಯಮಂತ್ರಿಯಾಗಿ ವಿಜಯ್ ಅವರು ಸಿಎಂ ಗಾದೆ ಹಿಡಿದಿದ್ದಾರೆ. ಅದೇ ರೀತಿಯಲ್ಲಿ ಉಪೇಂದ್ರ ಅವರು ಸಹಿತ ಸಿಎಂ ಆಗ್ತಾರಾ ಅನ್ನೋ ಪ್ರಶ್ನೆ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿತ್ತು. ಇದರ ಮಧ್ಯೆ ಈಗ ಪ್ರಶಾಂತ್ ಕಿಣಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ, ಜ್ಯೋತಿಷ್ಯವನ್ನು ನುಡಿದಿದ್ದಾರೆ. 140 ಸೀಟನ್ನು ಗೆಲ್ಲುವ ಮೂಲಕ ಕರ್ನಾಟಕದ ಸಿಎಂ ಗಾದೆಯನ್ನು ಹಿಡಿತಾರೆ. ಅದು ಕಾಂಗ್ರೆಸ್ ಪಕ್ಷದಿಂದಲ್ಲ, ಬೇರೆ ಪಕ್ಷಕ್ಕೆ ಹೋಗಿ ಅಂತ ಪ್ರಶಾಂತ್ ಕಿಣಿ ಅವರು ಈಗ ಸಂಚಲನವನ್ನು ಮೂಡಿಸಿದ್ದಾರೆ.